ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಲು ಅಲ್ಪಸಂಖ್ಯಾತ ಮುಸ್ಲಿಂ ಸಮುದಾಯದ ಕೊಡುಗೆಯೂ ಹೆಚ್ಚಾಗಿದ್ದು, ಶಾಸಕ ಜಮೀರ್ ಅಹಮದ್ ಖಾನ್ ರವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕು, ಹಾಗೇನೇ ಸಮುದಾಯಕ್ಕೆ ಸೂಕ್ತ ಸ್ಥಾನಮಾನಗಳನ್ನು ಕಲ್ಪಿಸಬೇಕು ಅಂತ ಹುಳಿಯಾರಿನಲ್ಲಿ ನಡೆದ ಮುಸ್ಲಿಂ ಮುಖಂಡರ ಸಭೆಯಲ್ಲಿ ಒಕ್ಕೊರಲಿನಿಂದ ಆಗ್ರಹ ಮಾಡಲಾಗಿದೆ. ಹುಳಿಯಾರು ಜಾಮಿಯಾ ಮಸೀದಿ ಕಮಿಟಿ ಹಾಗೂ ಪಟ್ಟಣ ಪಂಚಾಯಿತಿ ಸ್ಥಾಯಿ ಸಮಿತಿ ಅಧ್ಯಕ್ಷರು ಆದ ಅಬೂಬಕರ್ ಸಿದ್ದಿಕ್ ಮತ್ತು ಮುಸ್ಲಿಂ ಮುಖಂಡರ ನೇತೃತ್ವದಲ್ಲಿ ಇಂದು ಮಹತ್ವದ ಸಭೆ ಜರುಗಿದೆ. ಈ ವೇಳೆ ಸಮುದಾಯದ ಹಿತದೃಷ್ಟಿಯಿಂದ ಸರ್ಕಾರದ ಮಟ್ಟದಲ್ಲಿ ಮುಸ್ಲಿಂ ನಾಯಕರಿಗೆ ಹೆಚ್ಚಿನ ಪ್ರಾತಿನಿಧ್ಯ ಸಿಗಬೇಕು ಎಂಬ ಸುದೀರ್ಘ ಚರ್ಚೆ ನಡೆಸಲಾಗಿದೆ. ಕಾಂಗ್ರೆಸ್ ಗೆಲುವಿಗೆ ಸಮುದಾಯದ ಕೊಡುಗೆ ಅಪಾರ. ಸಭೆಯಲ್ಲಿ ಮಾತನಾಡಿದ ಪಟ್ಟಣ ಪಂಚಾಯಿತಿ ಸದಸ್ಯ ಸೈಯದ್ ಸಿದ್ದಿಕ್, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಲು 40% ಶಾಸಕರು ಗೆಲ್ಲಲು ಅಲ್ಪಸಂಖ್ಯಾತ ಮತಗಳೇ ಪ್ರಮುಖ ಕಾರಣವಾಗಿದೆ. ಸಮುದಾಯದ ಬಾಂಧವರು ಯಾವುದೇ ವೈಯಕ್ತಿಕ ಮುಖ ನೋಡದೆ ಕೇವಲ ಕಾಂಗ್ರೆಸ್ ಪಕ್ಷದ ಚಿಹ್ನೆಯನ್ನ ನಂಬಿ ರಾಜ್ಯದಾದ್ಯಂತ ಮತ ಚಲಾಯಿಸಿದ್ದಾರೆ. ಆದರೆ ಪ್ರಸ್ತುತ ನಮ್ಮ ಸಮುದಾಯವನ್ನ ರಾಜಕೀಯವಾಗಿ ಹಿಂದಕ್ಕೆ ತಳ್ಳಲಾಗ್ತಾ ಇದೆ ಎಂಬ ಭಾವನೆ ಮೂಡ್ತಾ ಇದೆ ಅಂತ ಬೇಸರ ಹೊರಹಾಕಿದ್ರು. ಮುಂದುವರೆದು ಮಾತನಾಡಿದ್ರು, ಸಮುದಾಯದ ಹಿರಿಯ ನಾಯಕರು ಆದ ಬಿಜೆಡ್ ಜಮೀರ್ ಅಹಮದ್ ಖಾನ್ ರವರಿಗೆ ತಕ್ಷಣವೇ ಉಪಮುಖ್ಯಮಂತ್ರಿ ಸ್ಥಾನವನ್ನ ಕೊಡಬೇಕು. ಇದರೊಂದಿಗೆ ಸಚಿವ ಸಂಪುಟದಲ್ಲಿ ನಮ್ಮ ಸಮುದಾಯದ ಮುಖಂಡರಿಗೆ ಕನಿಷ್ಠ 4 ರಿಂದ 5 ಪ್ರಮುಖ ಸ್ಥಾನಗಳನ್ನ ಕಲ್ಪಿಸಿಕೊಡಬೇಕು. ಒಂದು ವೇಳೆ ಹೈಕಮಾಂಡ್ ನಮ್ಮ ಈ ನ್ಯಾಯಯುತ ಬೇಡಿಕೆಯನ್ನ ನಿರ್ಲಕ್ಷ್ಯ ಮಾಡಿದ್ರೆ ಮುಂಬರುವ ದಿನಗಳಲ್ಲಿ ಉಗ್ರ ಹೋರಾಟ ಹಮ್ಮಿಕೊಳ್ಳಬೇಕಾಗುತ್ತೆ ಮತ್ತು ಮುಂದಿನ ಚುನಾವಣೆಗಳಲ್ಲಿ ಪಕ್ಷವು ಇದರ ಪರಿಣಾಮ ಎದುರಿಸಬೇಕಾಗುತ್ತೆ ಎಂದಿದ್ದಾರೆ. ಈ ದಿನ ನಮ್ಮ ಹುಳಿಯಾರು ಹೋಬಳಿಯ ಸಮಸ್ತ ಮುಸ್ಲಿಂ ಬಾಂಧವರು ಏನು ನಮ್ಮ ಬಳ್ಳೆಕಟ್ಟೆ ಇರ್ಬೋದು, ಬರಗೇಹಳ್ಳಿ, ವೈಎಸ್ ಪಾಳ್ಯ, ಕಂಪನಹಳ್ಳಿ, ಸೈಯದ್ ಪಾಳ್ಯ ಮತ್ತು ವೈಎಸ್ ಪಾಳ್ಯ ಮತ್ತೆ ಅಬೂಸಪಾಳ್ಯ ಇಲ್ಲಿಂದ ಎಲ್ಲ ಮುಖಂಡರು ಮುತುವಲ್ಲಿಗಳು ಎಲ್ಲ ಸೇರಿ ಇವತ್ತು ಮುತುವಲ್ಲಿ ಮೆಂಬರ್ಗಳು ಮತ್ತೆ ಖಜಾಂಚಿಗಳು ಎಲ್ಲ ಬಂದು ಇವತ್ತು ಏನು ನಮ್ಮ ಒತ್ತಾಯ ಏನು ಅಂತಂದ್ರೆ, ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರೋಕ್ಕೆ 40% ಇಡೀ ಏನು ಶಾಸಕರು ಇದ್ರಲ್ಲ ಅದು 40% ಇವತ್ತು ಇದು ಬರ್ದಿರೋದಕ್ಕೆ ನಮ್ಮ ಕಾಂಗ್ರೆಸ್ ಸರ್ಕಾರದ ಅಲ್ಪಸಂಖ್ಯಾತರ ಓಟಿಗೆ ಕಾರಣರಾಗಿದ್ದಾರೆ. ಇವತ್ತು ನಮ್ಮ ಒಂದು ಸಮುದಾಯಕ್ಕೆ ಹಿಂದಕ್ಕೆ ಇಕ್ತಿದ್ದಾರೆ. ಹಾಗಾಗಿ ದಯವಿಟ್ಟು ಎಚ್ಚೆತ್ಕೊಂಡು ಏನೀಗ ಸಿಎಂ ನಮ್ಮ ಡಿ ಕೆ ಶಿವಕುಮಾರ್ ಆಗಿದ್ದಾರೆ, ನಮ್ಮ ಸಮಾಜದವರಿಗೆ 4 ರಿಂದ 5 ಸ್ಥಾನಗಳು ನಮ್ಮ ಸಮಾಜಕ್ಕೆ ಕೊಡಬೇಕು. ಅಲ್ಪಸಂಖ್ಯಾತ ಸಮಾಜ, ಮುಸ್ಲಿಂ ಸಮಾಜ. ಯಾಕೆ ಅಂತಂದ್ರೆ ನಾವು ಇಲ್ಲಿ ವೋಟ್ ಹಾಕಬೇಕಾದ್ರೆ ನಾವು ಯಾವುದೇ ವ್ಯಕ್ತಿಗೆ ನೋಡಿಲ್ಲ, ಕಾಂಗ್ರೆಸ್ ಚಿಹ್ನೆಗೆ ನೋಡಿ ವೋಟ್ ಹಾಕಿರುವಂತ ವ್ಯಕ್ತಿಗಳು ಮುಸಲ್ಮಾನ್ ಬಾಂಧವರು ಇಡೀ ರಾಜ್ಯದಲ್ಲೇ ಯಾರು ನೋಡಿದ್ರು ಕಾಂಗ್ರೆಸ್ ಅಂತಾನೆ ವೋಟ್ ಹಾಕಿರೋದು. ಬಿಜೆಪಿಯವ್ರ ಬಾಯಲ್ಲಿ ನೋಡಿದ್ರು ಮುಸಲ್ಮಾನ್ ಅಂದ್ರೆ ಕಾಂಗ್ರೆಸ್ ಅಂತಾರೆ. ಆದ್ರೆ ನೀವು ನಮಗೆ ಮಾಡ್ತಿರುವಂತ ಒಂದು ಏನಿದು ಅನ್ಯಾಯ, ಇದು ಖಂಡನೀಯ. ಹಾಗಾಗಿ ದಯವಿಟ್ಟು ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಳ್ಳೇಬೇಕು. ಯಾಕೆ ಅಂತಂದ್ರೆ 40% ನಾವು ವೋಟಿಂಗ್ ಹಾಕಿದೀವಿ, ಸಿಎಂ ಸ್ಥಾನನೇ ಕೊಡಬೇಕು ನಮಗೆ ಲೆಕ್ಕ ನೋಡಿದ್ರೆ. ಆದ್ರೆ ಬೇಡ, ಏನೀಗ ವಾತಾವರಣ ಹೇಗಿನ್ನಿದೆ, ನಮಗೆ ಉಪಮುಖ್ಯಮಂತ್ರಿ ಸ್ಥಾನ ಬಿಜೆಡ್ ಜಮೀರ್ ಅಹಮದ್ ಸಾಹೇಬ್ರಿಗೆ ಕೊಡಬೇಕು. ಆಮೇಲೆ ಇನ್ನು ಮಿಕ್ಕಿದ ಒಂದು 4-5 ಸ್ಥಾನ ಬೇರೆವು ನಮ್ಮ ಅಲ್ಪಸಂಖ್ಯಾತರ ಸಮುದಾಯದ ಎಲ್ಲ ಮುಖಂಡರಿಗೆ ಯಾರ್ಯಾರಿದ್ದಾರೆ ಅದ್ರಲ್ಲಿ ನಮ್ಮ 4-5 ಸ್ಥಾನ ಕೊಡಬೇಕು ಅಂತ ಈ ನಮ್ಮ ಏನು ಮುತುವಲ್ಲಿ ಸಾಬ್ರು, ಹುಳಿಯಾರು ಜಾಮಿಯಾ ಮಸೀದಿಯ ಮುತುವಲ್ಲಿ ಸಾಬ್ರ ನೇತೃತ್ವದಲ್ಲಿ ಮತ್ತೆ ನಮ್ಮ ಎಲ್ಲ ಈ ಹೋಬಳಿಯ ಮುತುವಲ್ಲಿಗಳ ನೇತೃತ್ವದಲ್ಲಿ ಏನಿವತ್ತು ಸಭೆ ನಡೀತು, ಅದರಲ್ಲಿ ಆ ಸಭೆಯಿಂದ ಒತ್ತಾಯ ಮಾಡ್ತಾ ಇದ್ದೀವಿ. ದಯವಿಟ್ಟು ಇಲ್ಲ ಅಂದ್ರೆ ನೀವು DCM ಸ್ಥಾನ ಕೊಟ್ಟಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಬಹಳ ಒಂದು ಉಗ್ರವಾದ ಹೋರಾಟದ ಮುಖಾಂತರ ಮುಂದಿನ ಚುನಾವಣೆಗಳಲ್ಲಿ ಪರಿಣಾಮ ಎದುರಿಸಬೇಕಾಗುತ್ತೆ ಅಂತ 2 ಮಾತು ಮುಗಿಸ್ತೀನಿ. ಇನ್ನು ಈ ಸಂದರ್ಭದಲ್ಲಿ ಹುಳಿಯಾರು ಜಾಮಿಯಾ ಮಸೀದಿ ಅಧ್ಯಕ್ಷರು, ಬಳ್ಳೆಕಟ್ಟೆ ಮಸೀದಿ ಅಧ್ಯಕ್ಷರು, ಬರಿಗೆಹಳ್ಳಿ ಮಸೀದಿ ಅಧ್ಯಕ್ಷರು, ವೈಎಸ್ ಪಾಳ್ಯ ಮಸೀದಿ ಅಧ್ಯಕ್ಷರು, ಅಬೂಸಪಾಳ್ಯ ಮಸೀದಿ ಅಧ್ಯಕ್ಷರು, ಕಂಪನಹಳ್ಳಿ ಮಸೀದಿ ಅಧ್ಯಕ್ಷರು, ಸೂರಗೊಂಡನಹಳ್ಳಿ ಪಾಳ್ಯ ಮಸೀದಿ ಅಧ್ಯಕ್ಷರು ಸೇರಿ ಸುತ್ತಮುತ್ತಲಿನ ವಿವಿಧ ಮಸೀದಿಗಳ ಮುತವಲ್ಲಿಗಳು, ಕಮಿಟಿಯ ಪದಾಧಿಕಾರಿಗಳು, ಖಜಾಂಚಿಗಳು ಹಾಗೂ ಸಮುದಾಯದ ಮುಖಂಡರು ಉಪಸ್ಥಿತರಿದ್ದರು. ಎಚ್ಎಸ್ ಜಫರುಲ್ಲಾ, ಚಿಕ್ಕನಾಯಕನಹಳ್ಳಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ
AJ24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.